ಹಾಯ್ ಎಲ್ಲರಿಗೂ ನಮಸ್ಕಾರ. ಅನುಧ್ವನಿ ಅಫಿಷಿಯಲ್ ಪೇಜಿಗೆ ಸ್ವಾಗತ. ಬನ್ನಿ ಈ ದಿನ ಬಸವನಗುಡಿ ಕಡಲೆಕಾಯಿ ಪರಸೆಯ ದೊಡ್ಡ ಬಸವಣ್ಣ ದೇವಸ್ಥಾನಕ್ಕೆ ಭೇಟಿ ನೀಡೋಣ. ಈ ದೇವಸ್ಥಾನವನ್ನು ಬುಲ್ ಟೆಂಪಲ್ ಅಂತ ಕೂಡ ಕರೀತಾರೆ. ಈ ದೇವಸ್ಥಾನದ ಹಿನ್ನೆಲೆ ಏನು, ಇತಿಹಾಸ ಏನು ಅಂತ ತಿಳ್ಕೊಳ್ಳೋಣ. ಇದರ ಹಿನ್ನೆಲೆ ತಿಳ್ಕೊಳ್ಳೋಕ್ಕೂ ಮೊದಲು ಈ ಪೇಜಿಗೆ ಮೊದಲನೇ ಬಾರಿ ಬಂದಂತಹವರು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ದೊಡ್ಡ ಬಸವನಗುಡಿಗೆ ಭೇಟಿ ನೀಡೋಣ. ಅದಕ್ಕೂ ಮೊದಲು ಇದರ ಇತಿಹಾಸ ಏನು, ಕಡಲೆಕಾಯಿ ಪರಸೆಯ ಇತಿಹಾಸ ಹೇಗೆ ವಾಡಿಕೆಗೆ ಬಂತು ಅಂತ ತಿಳ್ಕೊಳ್ಳೋಣ. ಕೆಲವು 100 ವರ್ಷಗಳ ಹಿಂದೆ ಕರ್ನಾಟಕದ ಬೆಂಗಳೂರಿನಲ್ಲಿ ಬಸವನಗುಡಿ ಎಂಬ ಪುಟ್ಟ ಗ್ರಾಮವಿತ್ತಂತೆ. ಈಗಿನ ಬಸವನಗುಡಿಯೇ. ಸುತ್ತಮುತ್ತಲಿನ ಗ್ರಾಮಗಳಾದ ಸುಂಕೇನಹಳ್ಳಿ, ಗವಿಪುರಂ, ಗುಟ್ಟಳ್ಳಿ, ಮಾವಳ್ಳಿ, ದಾಸರಹಳ್ಳಿ ಹೀಗೆ ಸುತ್ತಮುತ್ತಲಿನ ಗ್ರಾಮಸ್ಥರು ಕಡಲೆ ಬೆಳೆಯನ್ನು ಬೆಳೀತಿದ್ರಂತೆ. ಪ್ರತಿ ಹುಣ್ಣಿಮೆಯ ದಿನ ಒಂದು ದೊಡ್ಡ ಗೂಳಿ ಬಂದು ಎಲ್ಲ ಬೆಳೆಯನ್ನು ನಾಶ ಮಾಡಿ ಹೋಗ್ತಿರ್ಬೇಕಾದ್ರೆ ಈ ಭಾರೀ ನಷ್ಟವನ್ನು ಅನುಭವಿಸುತ್ತಿದ್ದ ಇಲ್ಲಿನ ಗ್ರಾಮಸ್ಥರು ಹೇಗಾದರೂ ಮಾಡಿ ಈ ಗೂಳಿಯನ್ನು ಓಡಿಸ್ಬೇಕಲ್ಲ ಅಂತ ಹೇಳಿ ಒಂದು ರಾತ್ರಿ ಅವರ ಹೊಲಗಳಲ್ಲಿ ಅಡವಿ ಕುಳಿತು ಆ ಗೂಳಿಯನ್ನು ಬರುವಿಕೆಗಾಗಿ ಕಾಯ್ತಾ ಇದ್ರಂತೆ. ಆ ಗೂಳಿಯನ್ನು ಬರುವುದನ್ನು ಕಂಡ ಗ್ರಾಮಸ್ಥರು ಅದರ ಬೆನ್ನಟ್ಟಿ ಹೋಗುತ್ತಿರಬೇಕಾದ್ರೆ ಆ ಗೂಳಿ ಬೆಟ್ಟದ ತುದಿಯ ಕಡೆ ಓಡಿ ಹೋಗುವುದನ್ನು ಕಂಡರಂತೆ. ಗ್ರಾಮಸ್ಥರು ಬೆಟ್ಟದ ತುದಿಗೆ ತಲುಪುವ ವೇಳೆಗೆ ಗೂಳಿಯು ಮಾಯವಾಗಿ ಒಂದು ನಂದಿ ವಿಗ್ರಹವು ಕಾಣಿಸಿಕೊಳ್ಳುತ್ತದೆ. ನಂದಿ ವಿಗ್ರಹವು ಅಚ್ಚರಿಯಾಗಿ ಬೆಳೆಯುವುದನ್ನು ಕಂಡಂತಹ ಗ್ರಾಮಸ್ಥರು ಅದರ ತಲೆಯ ಮೇಲೆ ಒಂದು ಮೊಳೆಯನ್ನು ಹೊಡೆದು ಅದನ್ನು ನಿಲ್ಲಿಸುತ್ತಾರಂತೆ. ಈಗಲೂ ಕೂಡ ನಂದಿಯ ತಲೆಯ ಮೇಲೆ ಒಂದು ತ್ರಿಶೂಲಾಕಾರದ ಮೊಳೆಯೂ ಇದೆ. ನಂದಿ ವಿಗ್ರಹವು 15 ಅಡಿ ಎತ್ತರ, 20 ಅಡಿ ಉದ್ದವೂ ಇದೆ. ಇಂತಹ ಅಚ್ಚರಿಗಳನ್ನು ಕಂಡಂತಹ ಗ್ರಾಮಸ್ಥರು ತಾವು ಬೆಳೆದ ಮೊದಲ ಕಡಲೆಕಾಯಿ ಬೆಳೆಯನ್ನು ಬಸವಣ್ಣನಿಗೆ ಅರ್ಪಿಸಿ ಆನಂತರವಾಗಿ ಮಾರಾಟ ಮಾಡುವ ವಾಡಿಕೆಯನ್ನು ಇಟ್ಟುಕೊಂಡಿದ್ದಾರೆ. ಕಡಲೆಕಾಯಿ ಪರಸೆ ಮುಗಿದ ಕೊನೆಯ ದಿನದಂದು ರಾತ್ರಿಯ ವೇಳೆ ಗೂಳಿಯು ಬಂದು ಬೀದಿಯಲ್ಲಿ ಮಿಕ್ಕಿದಂತಹ ಸಿಪ್ಪೆ ಮತ್ತು ಕಡಲೆಕಾಯನ್ನು ತಿಂದು ಹೋಗುತ್ತಿತ್ತು ಎಂದು ಸುಮಾರು ಜನರು ಅಲ್ಲಿ ಹೇಳುವ ವಾಡಿಕೆಯೂ ಇದೆ. ಬನ್ನಿ ಜಾತ್ರೆಯ ಒಂದು ಸಣ್ಣ ತುಣುಕನ್ನು ನೋಡಿಕೊಂಡು ಬರೋಣ. ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಇದೇ ತರಹದ ಇನ್ನಷ್ಟು ಮಾಹಿತಿ ಬೇಕು ಅನಿಸಿದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.